లేడీసా? ఓకే సార్. ఇప్పుడు మీరు లైవ్ లొకేషన్ చెప్పారు కదా, అది సెక్యూరిటీ పర్పసా, ఇది ట్రాకింగ్ పర్పసా? అలా ఓకే. ఇప్పుడు గవర్నమెంట్లో కొంచెం ఇదే సైడ్ రండి. గవర్నమెంట్లో ఇప్పుడు కర్ణాటకలో GPS ట్రాకింగ్ ఇచ్చేస్తారు 15,000 రూపీస్. అది వేస్ట్ అనేసి నేను వీడియో చేస్తాను. ఓకే, ఇప్పుడు లైవ్ ట్రాక్ అయితే పోదు కదా. ఇప్పుడు లైవ్ లొకేషన్ ఇచ్చారు కదా మీరు, అదే పోదు కదా సెక్యూరిటీకి. అది మాకు వాట్సాప్లో అది ఓకే, అదే నాకు తెలుసు. నేనేం చెప్తానంటే గవర్నమెంట్ ఇప్పుడు 15,000లో ఈ GPRS ప్యానిక్ పెట్టడం అంత మాదిరి సెక్యూరిటీ పర్పస్లో అమౌంట్ వేస్ట్ చేస్తూ ఉన్నారు. అందుకే ఈ లైవ్లే వాటికి చెప్తా ఉన్నాను నేను, మీరు సెక్యూరిటీ పర్పస్లో అప్లికేషన్లే ట్రాకింగ్ ఉంటుంది, అది కూడా షేర్ చేయొద్దు. అది తర్వాత ಇದು లైవ్ లొకేషన్ వాట్సాప్లో చేయవచ్చు కదా, ಅದೇ ಸೆಕ್ಯೂರಿಟಿ ಕೋಡ್ ಬರಬೇಕು. ಓಕೆ ಸ್ನೇಹಿತರೆ, ನೋಡಿರಿ, ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿದ್ದರೆ ಖಂಡಿತವಾಗಿ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳ್ಬೋದಾಯಿತು. ತೆಲುಗು ಗೊತ್ತಿರೋದ್ರಿಂದ ತೆಲುಗಲ್ಲಿ ಹೇಳಿದ್ದೀನಿ. ಈ ಸರ್ಕಾರದಲ್ಲಿ ಈ GPS ಪ್ಯಾನಿಕ್ ಬಟನ್ ಅಂತೇಳಿ ಏನು ಕೊಡ್ತಾ ಇದ್ದಾರಲ್ಲ, ಇವ್ರಿಗೆ ಬುದ್ಧಿ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ. ಒಂದು ವೇಳೆ ಅವರು GPS ಪ್ಯಾನಿಕ್ ಬಟನನ್ನು ಅವ್ರು ಕೊಡೋದಾದರೆ ಅವ್ರ ಸ್ವಂತ ದುಡ್ಡಿಂದ ಹಾಕ್ಬಿಟ್ಟು GPS ಪ್ಯಾನಿಕ್ ಬಟನ್ನ ಕೊಡಬೇಕು. ಇಲ್ಲಿ ಎಷ್ಟೋ ಜನ ಏನು ಹೇಳ್ತಾರೆ, ಅದಕ್ಕೆ ಪ್ಯಾನಿಕ್ ಬಟನ್ನು GPRS ಇಲ್ಲದಂತೆ ಇನ್ಶೂರೆನ್ಸ್ನೇ ಕಟ್ಟೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಈಗ 3 ತಿಂಗಳು ಇನ್ಶೂರೆನ್ಸ್ ಕಟ್ಟಿದ್ದೀನಿ, ವೇಸ್ಟ್ ಅದು ಲೆಕ್ಕ. ಯಾಕಂದರೆ ನಾನು ಇಲ್ಲಿ 15,000 ರೂಪಾಯಿ ಕೊಟ್ಟು ನಾನು ಪ್ಯಾನಿಕ್ ಬಟನ್ ಹಾಕಿಸಿ ಇನ್ನೂ ಒಂದು 2,000-3,000 ಖರ್ಚು ಮಾಡಿ ನಾನು ಪಾಸಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ಶೂರೆನ್ಸ್ನ ನಾನು ಫುಲ್ಲು 1 ವರ್ಷದ ಕಟ್ಟಿದ್ರು ವೇಸ್ಟೇ. ಇದು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಏನು ಸಾರಿಗೆ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಇದ್ದಾರೆ, ಇವ್ರಿಗೆ ಅರ್ಥ ಆಗ್ತಾಯಿಲ್ವಾ? ಇವ್ರುಗಳಿಗೇನು ಸ್ವಾಮಿ, ಗೌರ್ಮೆಂಟಿಂದ ಗಾಡಿ ಕೊಡ್ತದೆ, ನಮ್ಮ ದುಡ್ಡಲ್ಲಿ ಪೆಟ್ರೋಲ್ ಹಾಕಂತಾರೆ, ನಮ್ಮ ದುಡ್ಡಲ್ಲಿ ಡೀಸೆಲ್ ಹಾಕಂತಾರೆ, ನಮ್ಮ ದುಡ್ಡಲ್ಲೇ ಟೀ ಕಾಫಿ ಕುಡಿತಾರೆ, ಎಲ್ಲನೂ ಕುಡಿತಾರೆ. ಅವ್ರಿಗೇನು ಅರ್ಥ ಆಗಲ್ಲ ಡ್ರೈವರ್ಗಳ ಕಷ್ಟ ಏನು ಅಂತ. ಆ ಪ್ಯಾನಿಕ್ ಬಟನ್ ಯಾಕೆ ಬೇಕು? ನಮ್ಮ ಇಂಡಿಯಾದಲ್ಲಿ ಸೆಕ್ಯೂರಿಟಿ ಬೇಕು ಅಂದರೆ ಈಗ ಅಪ್ಲಿಕೇಶನ್ ಥ್ರೂನೇ ಎಲ್ಲರೂ ಬುಕ್ ಮಾಡೋದು, ಅಲ್ಲೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ. ವಾಟ್ಸಪ್ಗಳಲ್ಲಿ ಲೈವ್ ಲೊಕೇಶನ್ಗಳನ್ನ ಕಳಿಸ್ಕೋತಾರೆ, ಇಲ್ಲ ಮ್ಯಾಪಲ್ಲೇ ಲೊಕೇಶನ್ನ ಕಳಿಸ್ಕೋತಾರೆ. ಬೇಕು ಅಂದರೆ 112ಗೆ ಕಾಲ್ ಮಾಡ್ತಾರೆ. ಅವ್ರ ಮೊಬೈಲು ಒಬ್ಬೊಬ್ಬರು 2 ಮೊಬೈಲ್ 3 ಮೊಬೈಲ್ ಇಟ್ಕೊಂಡಿರ್ತಾರೆ. ಇಷ್ಟೆಲ್ಲ ಗೊತ್ತಿದ್ದೂ ಈ ನಮ್ಮ ಟ್ರಾನ್ಸ್ಪೋರ್ಟು ಗಾಡಿ ಡ್ರೈವರ್ಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವೆಲ್ಲ? ಈಗ ನಾನೀಗ GPRS ವಿಚಾರವಾಗಿ ಮುಂದೆ ಬರ್ತಾ ಇರೋದು, ನಂಗೆ ಸಮಯ ಸಿಕ್ತಾಗ, ಅಂದರೆ ಸಿಚುವೇಶನ್ ಹೆಂಗೆ ಸಿಗುತ್ತೆ ಅದರ ಆಧಾರದ ಮೇಲೆ ನಾನು ಆಯಾ ಜಾಗದಲ್ಲಿ ಹೋಗಿ ವೀಡಿಯೋಗಳನ್ನ ಮಾಡ್ತೀನಿ. ಈ ವಿಡಿಯೋ ಬಂದು GPRS ವಿಚಾರವಾಗಿ ನಾನು ತಿಳಿಸ್ಕೊಟ್ಟಿರೋದು. ದಯವಿಟ್ಟು ನಮ್ಮ ಡ್ರೈವರ್ಗಳು ಇದನ್ನು ಶೇರ್ ಮಾಡಿ. GPRS ಪ್ಯಾನಿಕ್ ಬಟನ್ನು ನಮಗೆ ಅವಶ್ಯಕತೆ ಇಲ್ಲ. ಅದೇನಾದ್ರು ಸರ್ಕಾರದಲ್ಲಿ ನಾವು ಜನಗಳ ರಕ್ಷಣೆನೇ ನಾವು ನೋಡಬೇಕು, ನಾವು ಚಾಲಕರಿಗೆ ರಕ್ಷಣೆನೇ ನಾವು ಕೊಡಬೇಕು ಅನ್ನೋದಾದರೆ ತಮ್ಮ ಸ್ವಂತ ದುಡ್ಡುಗಳಿಂದ ಅವರು ಟ್ರ್ಯಾಕಿಂಗ್ ಸಿಸ್ಟಮ್ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ಬೆಂಗಳೂರು ಸಿಟಿ ಒಳಗಡೆ ಎಲ್ಲ ಕಡೆ CC ಕ್ಯಾಮ್ರಾಗಳಿದ್ದಾವೆ. ಗಲ್ಲಿಗೂ 10 ಕ್ಯಾಮ್ರಾಗಳು ಮಡಿಕೊಂಡಿರ್ತಾರೆ, ಅದು ನಮ್ಮ ದುಡ್ಡೇ ಅಲ್ವಾ? ಅಲ್ಲೂ ಕೂಡ ನಾವು ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ರೆ ಅದು ನಮ್ಮ ದುಡ್ಡೇ. ಅದನ್ನು ನೋಡಿಕೊಂಡು ಫೈನ್ ಹಾಕೋವರೆಗೂ ಕೂಡ ಅದರಲ್ಲೂ ಸಂಬಳ ಕೊಡೋದು ನಮ್ಮ ದುಡ್ಡೇ. ಇಷ್ಟೆಲ್ಲ ನಮ್ಮ ದುಡ್ಡಲ್ಲೇ ತಿನ್ಕೊಂಡಿರುವಾಗ ನಮ್ಗೆ ಯಾಕೆ ತೊಂದರೆ ಕೊಡ್ತಾಯಿದ್ದೀರಾ? ನಮಸ್ತೆ, ಬನ್ರಿ ಇಲ್ಲಿ 1 ನಿಮಿಷ. ಈಗ ಪ್ಯಾನಿಕ್ ಬಟನ್ ಬಗ್ಗೆ ಮಾತಾಡ್ತಾ ಇದ್ದೆ. ಏನು ಬುಕ್ಕಿಂಗ್ ಬಂದೈತಾ? ಸರಿ ಆಯ್ತು, ಹೊರಡಿ. ಅಲ್ಲಣ್ಣ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡಿಕೊಂಡಿದ್ಯಾ? ಅಲ್ಲ, ನೀನು ಏನೇ ರನ್ನಿಂಗ್ ಮಾಡಿಕೊಂಡ್ರು ನಿನಗೆ ಹಿಂಗೆ ಆಕ್ಸಿಡೆಂಟ್ ಆದರೆ ಇದೇ ದುಡ್ಡು ಬರೋವತ್ತೆ ಅಲ್ವಲ್ಲ, ಕ್ಲೈಮೇ ಆಗಲ್ವಲ್ಲ, ಮಾಡಿಕೊಂಡೇನು ಪ್ರಯೋಜನ ಬಂತು? ಈಗ ಅದನ್ನೇ ನಾನು ಈಗ ಮಾತಾಡ್ತಾ ಇದ್ದೀನಿ. ಜನಗಳಿಗೆ ವಾಟ್ಸಪ್ ಮುಖಾಂತರ ಅವರು ಲೊಕೇಶನ್ ಶೇರ್ ಮಾಡ್ಕೊತಾರೆ, ಬುಕ್ಕಿಂಗ್ ID-ನಲ್ಲಿ ಟ್ರ್ಯಾಕಿಂಗ್ ತಗೊಂತಾರೆ. ಆದರೂ ಕೂಡ ನಾವಿಲ್ಲಿ GPRS ಪ್ಯಾನಿಕ್ ಬಟನ್ ಹಾಕಬೇಕು. ಸರಿ ಹೋಗಿ, ಗಾಡಿ ಬರುತ್ತೆ. ಓಕೆ ಸ್ನೇಹಿತರೆ, ನೋಡಿ, ನಮ್ಮ ಡ್ರೈವರ್ಗಳು ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ, ಪಾಸಿಂಗ್ ಒಂದು ಮಾಡಿಸಿಲ್ಲ. ಏನಕ್ಕೆ ಅಂದರೆ GPRS ಬಟನ್ ಹಾಕಬೇಕು ಅಂತ. ಆ GPRS ಪ್ಯಾನಿಕ್ ಬಟನ್ ಹಾಕೋದಕ್ಕೆ 15,000 ರೂಪಾಯಿ ಕೊಟ್ಕೊಂಡು ಎಲ್ಲಿಂದ ತರ್ತಾರೆ ದುಡ್ಡ? ಏನು ಓಲಿ ಸರ್ಕಾರನೇ ಕೊಟ್ಬಿಟ್ರಯ್ಯ, ನೀವೇ ಹಾಕ್ಸ್ಕೊಳ್ಳಿ, ನಮ್ದೇನು ಬ್ಯಾಟ್ರಿ ಇರ್ತದೆ, ಬ್ಯಾಟ್ರಿ ಚಾರ್ಜಿಂಗ್ ಹಾಕಂತೀವಿ, ಅದಕ್ಕೆ ಸಿಮ್ ರೀಚಾರ್ಜು ನೀವೇ ಮಾಡಿಸಿ, ನಾವ್ಯಾಕೆ ಮಾಡಿಸುವ? ಇದನ್ನೇನಾರ ಈ ವಿಡಿಯೋನ ರಾಮಲಿಂಗಾರೆಡ್ಡಿ ಏನಾದರೂ ನೋಡಲೇಬೇಕು ನೀವು. ಯಾಕಂದರೆ ನೀವುಗಳು ಟ್ರಾನ್ಸ್ಪೋರ್ಟು ಮಿನಿಸ್ಟರ್ ಆಗಿಬಿಟ್ಟು ಡ್ರೈವರ್ಗಳ ಕಷ್ಟನೇ ಅರ್ಥ ಆಯ್ತಲ್ಲ ಅಂದಮೇಲೆ, ಅಥವಾ ಅದ್ರದ್ದು ಪರಿಜ್ಞಾನನೇ ನಿಮ್ಗಿಲ್ಲ ಅಂದಮೇಲೆ ಆ ಜಾಗದಲ್ಲಿ ಇರೋಕ್ಕೆ ವೆಸ್ಟ್ ತಾವುಗಳು.
ನಿಮ್ಮ ಅನುಯಾಯಿಗಳು ಇಲ್ಲ ನಿಮ್ಮ ಸಂಬಂಧಿಕರುಗಳು ಇಲ್ಲ ನಿಮಗೆ ಏನು ಹೇಳ್ತಾರೆ ಅದಕ್ಕೆ ಬಕೆಟ್ ಹಿಡಿಯೋರು ಅಂಥವ್ರು ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಅವ್ರಿಗೆ. ಹಾಂ, ಏನು ಮನುಷ್ಯನ್ರಯ್ಯ ನೀವೆಲ್ಲ? ಡ್ರೈವರ್ಗಳು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೀನು ಕೊಡೋ ನೀನು ಕೊಡೋ ಅದೇನು ಹೇಳ್ತಾರಲ್ಲ 15,000 ರೂಪಾಯಿ ಅನ್ನೋ ಹೇಳ್ತಾನೆ ಒಬ್ಬ 14,000 ಹೇಳ್ತಾನೆ, ಒಬ್ಬ 10,000 ಅಂತ ಹೇಳ್ತಾನೆ. ಸರ್ಕಾರ ಹೇಳುತ್ತೆ 8,500 ಅಂತ, ಒಬ್ಬ ಹೇಳ್ತಾನೆ 5,500 ಅಂತ ಹೇಳ್ತಾನೆ. ಯಾವ್ದಾದ್ರು ನೆಟ್ಟಿಗೆ ನೀವೇ ನಿಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ನಮ್ಮ ಗಾಡಿಗಳಿಗೆ ಹಾಕ್ಸಿ. ಏನು ದರಿದ್ರದಾವಲ್ಲ ನೀವು ಸರ್ಕಾರ ನಡೆಸೋಕೆ ಏನಾದ್ರು ಬರ್ತದೇನ್ರಲ್ಲ ನಿಮಗೆ? ಇಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಟೋಗ್ರು, ನಾವು ಡ್ರೈವರ್ಗಳೇ ಇದ್ದೀವಿ, ನಾವೇ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಇದ್ದೀರಾ ನೀವು, ಅಧಿಕಾರಿಗಳು ಅಥವಾ MLAಗಳು MP ಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಡಿ. ನಮ್ಮ ಡ್ರೈವರ್ಗಳಲ್ಲಿ ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರು ಹೋಗಿ ಇದನ್ನು ಸರ್ಕಾರ ನಡೆಸ್ತಾರೆ. ನಿಮ್ಮ ಜನ್ಮಕ್ಕಷ್ಟು